ಸರ್ಕಾರದ ಜೊತೆ ನಡೆಸಿದ ಸಂಧಾನ ವಿಫಲವಾಗಿದೆ. ಸಾರಿಗೆ ಮುಖಂಡರ ಪ್ರತ್ಯೇಕ ಸಭೆಯೊಂದು ನಡೆಯುತ್ತೆ. ಈ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಲಾಗುತ್ತೆ. ಬಸ್ ಬಂದ್ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಘೋಷಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಡ್ತಾರೆ. 38 ತಿಂಗಳ ಅರಿಯರ್ಸ್ಗೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಇದರಲ್ಲಿ ಬದಲಾವಣೆ ಸಾಧ್ಯ ಇಲ್ಲ ಅಂತ ಕೂಡ ಸ್ಪಷ್ಟವಾಗಿ ಹೇಳಿ ಆಗಿದೆ. ಆದರೆ ಸರ್ಕಾರ ನೆಗೋಸಿಯೇಷನ್ಗೆ ಮುಂದಾಗಿರೋದ್ರಿಂದ ಏನಾಗುತ್ತೆ ಕಾದು ನೋಡಬೇಕು. 28 ತಿಂಗಳ ಅರಿಯರ್ಸ್ ಕೊಡೋದಕ್ಕೆ ಸರ್ಕಾರ ಉತ್ಸುಕರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ MD ಮಾತನಾಡ್ತಾ ಹೇಳ್ತಾ ಇದ್ರು ಬಂದ್ ಮಾಡಲ್ಲ ಅನ್ನುವಂತಹ ವಿಶ್ವಾಸ ಇದೆ ಅಂತ. ಹಾಗಾದ್ರೆ ಈಗ ಕೊಟ್ಟಂತಹ ಬೇಡಿಕೆಯನ್ನು ಅವರು ಒಪ್ಪಿಲ್ಲ, ಬದಲಾಗಿ ಒಂದು ಸಭೆ ನಂತರದಲ್ಲಿ ತೀರ್ಮಾನ ಆಗಬಹುದು ಅನ್ನುವಂತಹ ವಿಚಾರನ ಈಗ MD ಅವರು ಭರವಸೆಯನ್ನ ವ್ಯಕ್ತಪಡಿಸಿದ್ರು, ಬಂದ್ ಅನ್ನ ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಬಟ್ ಸಾರಿಗೆ ಸಿಬ್ಬಂದಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಎರಡೂ ಬೇಡಿಕೆಗಳ ವಿಚಾರದಲ್ಲಿ ನಾವು ರಾಜಿ ಆಗುವಂತಹ ಮಾತೇ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ವೇದಿಕೆಯ ಮುಂದೆ ಸ್ಪಷ್ಟಪಡಿಸಿದ್ದಾರೆ. MD ಮಾತುಕತೆಯ ದಿನಾಂಕವನ್ನ ಕೂಡ ಫೈನಲ್ ಆಗಿ ಹೇಳಿಲ್ಲ. ಸೊ ಹಾಗಾಗಿ ಈಗ ಸಾರಿಗೆ ಮುಖಂಡರುಗಳು ಅವರೇ ಪ್ರತ್ಯೇಕವಾಗಿರುವಂತಹ ಒಂದು ಸಭೆಯನ್ನ ನಡೆಸ್ತಾರೆ. ಆ ಸಭೆಯ ಬಳಿಕ ಒಂದು ಅರ್ಧ ಗಂಟೆಯ ಕಾಲ ಸಭೆಯನ್ನ ನಡೆಸಿ ತದನಂತರ ಹೇಳ್ತಾರೆ ಮುಂದಿನ ನಿರ್ಧಾರ. ಸೊ ಬಸ್ ಬಂದ್ ಅನ್ನ ಆ ರೀತಿಯ ತೀರ್ಮಾನಕ್ಕೆ ಅಂತಿಮವಾಗಿರುವಂತಹ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಅಥವಾ ಸರ್ಕಾರಕ್ಕೆ ಒಂದಿಷ್ಟು ದಿನಗಳ ಗಡುವನ್ನ ಕೊಡ್ತಾರ ಏನು ಅನ್ನುವಂಥದ್ದು ಕಾಯ್ಬೇಕು. ಬಟ್ ಒಂದಂತೂ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಸರ್ಕಾರ ಹೇಳ್ತಾ ಇರುವಂತಹ, ಸರ್ಕಾರ ಕೊಟ್ಟಿರುವಂತಹ ಭರವಸೆ ಏನಿದೆ ಅದಕ್ಕೆ ಬಗ್ಗುವಂತಹ ಮಾತೇ ಇಲ್ಲ ಅನ್ನುವಂಥದ್ದನ್ನ ಸಾರಿಗೆ ನೌಕರರು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. 38 ತಿಂಗಳ ಹಿಂಬಾಕಿ ಏನಿದೆ ಅದು ಕಂಪ್ಲೀಟ್ ಆಗಿ ಬರಲೇಬೇಕು. 2024ರಿಂದ ವೇತನ ಪರಿಷ್ಕರಣೆ ಬರಲೇಬೇಕು ಅನ್ನುವಂತಹ ಒತ್ತಾಯಕ್ಕೆ ಬಿದ್ದಿದ್ದಾರೆ. ಸೊ ಹಾಗಾಗಿ ಯಾವ ರೀತಿ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕುತೂಹಲ. ಈಗ ಎಕ್ಸ್ಟ್ರೀಮ್ ಹಂತಕ್ಕೆ ಕಾಲಿಟ್ರೆ, ಬಂದ್ನ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಅದರಿಂದ ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಇನ್ನೊಂದು ಕಡೆಯಿಂದ ಬಂದ್ ದಿನಾಂಕವನ್ನ ಘೋಷಣೆ ಮಾಡಿದ್ರೆ ಯಾರಾದ್ರೂ ಹೈಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಇದು ಕೂಡ ಹೋರಾಟಕ್ಕೆ ಹಿನ್ನಡೆಯಾಗುತ್ತೆ. ಸೊ ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸಾರಿಗೆ ಮುಖಂಡರು ಯಾರಿದ್ದಾರೆ ಒಂದು ಅರ್ಧ ಗಂಟೆಯಲ್ಲಿ ತಮ್ಮ ಅಂತಿಮವಾಗಿರುವಂತಹ ನಿರ್ಧಾರ, ಹೋರಾಟದ ಮುಂದಿನ ಹಾದಿಯ ಬಗ್ಗೆ ಸ್ಪಷ್ಟಪಡಿಸ್ತಾರೆ. ದಿವ್ಯಾ.